ಏನಂದ್ರೆ ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು, ಈಗ ಮಕ್ಕಳಿಗೆ ವ್ಯಾಕ್ಸಿನ್ ಹಾಕ್ಸ್ತೀವಲ್ಲ, ಪೇನ್ಲೆಸ್ ಬೆಟರ ಪೇನ್ ಇರೋದು ಬೆಟರ್? ತುಂಬಾ ಜನರು ಹೇಳ್ತಾರೆ ಪೇನ್ಲೆಸ್ ಹಾಕ್ಸ್ಬಾರ್ದು, ಪೇನ್ ಇರೋದೇ ಹಾಕ್ಸ್ಬೇಕು, ಸೊ ಫೀವರ್ ಬರಬೇಕು, ಫೀವರ್ ಬಂದ್ರೇನೆ ಆ ವ್ಯಾಕ್ಸಿನ್ ವರ್ಕ್ ಆಗತ್ತೆ. ಸೊ ಈ ತರ ಕಾಮೆಂಟ್ ಮಾಡಿದವರು ಇದ್ದಾರೆ. ಬಟ್ ಅದು ನನಗೂ ಸ್ವಲ್ಪ ಕನ್ಫ್ಯೂಸ್ ಇದೆ. ಸೊ ಅದಕ್ಕೆ ಸೊ ಇವಾಗ ನೀವು ನೋಡಿದ್ರೆ, ಈಗ ನಾನು ಇಲ್ಲಿ ಝೂಮ್ ಮಾಡ್ತೀನಿ, 6, 10, 14 ವೀಕ್ಸ್ ಪೇನ್ಲೆಸ್ ಅಂತ ಇರುತ್ತೆ. ನೀವೇ ನೋಡಿದ್ರೆ ಇಲ್ಲಿ DTWP DTAP ಅಂತ ಇದೆ. ಇದೇನೆ ಈ WPAP ಅಂತ ಇದೆಯಲ್ಲ, ಇದರಿಂದನೇ ಪೇನ್ಲೆಸ್ ಅಂತ ಡಿಟರ್ಮಿನ್ ಆಗೋದು. P ಅಂದ್ರೆ ಪರ್ಟ್ಯೂಸಿಸ್ ಅಂತ, ಅಂದ್ರೆ ನಾಯಿ ಕೆಮ್ಮು, ಉಫಿಂಗ್ ಕಾಫ್ ಅಂತ ಹೇಳ್ತೀವಲ್ಲ. W ಅಂದ್ರೆ ಸೆಲ್ ವಾಲ್ ಇರುತ್ತೆ, ಹೋಲ್ ಸೆಲ್ ವ್ಯಾಕ್ಸಿನ್ ಅಂತ. ಆ ವ್ಯಾಕ್ಸಿನ್ ಕಾಂಪೋನೆಂಟ್ ಅಲ್ಲಿ ಆ ವಾಲ್ ಇಂಟ್ಯಾಕ್ಟ್ ಆಗಿರುತ್ತೆ. ಸೊ AP ಅಂದ್ರೆ ಎ ಸೆಲ್ಯುಲರ್ ಅಂತ, ವಾಲ್ ನ ತೆಗ್ದ್ಬಿಟ್ಟಿರ್ತಾರೆ. ಸೊ ಆ ವಾಲ್ ಇಂದಾನೇ, ಸೆಲ್ ವಾಲ್ ಇಂದಾನೇ ಪೇನು ಫೀವರ್ ಎಲ್ಲ ಇರುತ್ತೆ. ತೆಗ್ದಿರೋದ್ರಿಂದ ಪೇನು ಫೀವರ್ ಇರೋದೇ ಇಲ್ಲ ಅಥವಾ ಕಮ್ಮಿ ಇರುತ್ತೆ, ಖಂಡಿತವಾಗಿ ಇರೋದಿಲ್ಲ ಅಂತಾನು ಹೇಳಕ್ಕಾಗಲ್ಲ. ಸೊ ಫಾರ್ ಎಕ್ಸಾಂಪಲ್, ಏನಕ್ಕೆ ಇದು ಪ್ರೊಟೆಕ್ಷನ್ ಜಾಸ್ತಿನಾ ಅದು ಪ್ರೊಟೆಕ್ಷನ್ ಜಾಸ್ತಿನಾ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ 1.5, 2.5, 3.5 ಮಂತ್ಸ್ ಆದ್ಮೇಲೆ ಈ ಹೋಲ್ ಸೆಲ್ ವ್ಯಾಕ್ಸಿನ್ ಅಂದ್ರೆ WP ಇದೆ ಅಲ್ವಾ, ಪೇನ್ ಇರೋ ವ್ಯಾಕ್ಸಿನ್, ಅದರಲ್ಲಿ ನಾವು ಎಕ್ಸ್ಪೆಕ್ಟೆಡ್ ಪ್ರೊಟೆಕ್ಷನ್ ಅಂದ್ರೆ ಆಂಟಿಬಾಡಿ ಉತ್ಪತ್ತಿ 98 to 100% ಇರುತ್ತೆ. ಅಂದ್ರೆ ನಾನು ಇವಾಗ ಜಸ್ಟ್ ಪರ್ಟ್ಯೂಸಿಸ್ ಕಾಂಪೋನೆಂಟ್ ಮಾತ್ರ ಹೇಳ್ತಾ ಇರೋದು. ಆದ್ರೆ ಈ ಎ ಸೆಲ್ಯುಲರ್ ಅಂತಂದ್ರೆ ಪೇನ್ಲೆಸ್ ಅಲ್ಲಿ ಏನಾಗುತ್ತೆ, ಆ ವಾಲ್ ತೆಗಿಯೋದ್ರಿಂದ ಇಮ್ಯುನೋಜೆನಿಸಿಟಿ ಅಂದ್ರೆ ಅದ್ರ ಆಂಟಿಬಾಡಿ ಉತ್ಪತ್ತಿ ಮಾಡೋದು ಇದನ್ನು ಕಮ್ಮಿ ಇರುತ್ತೆ. ಸೊ ಪ್ರೊಟೆಕ್ಷನ್ 95 to 96% ಇರುತ್ತೆ. ಸೊ 2 to 3% ಕಮ್ಮಿ ಪ್ರೊಟೆಕ್ಷನ್ ಇರುತ್ತೆ, ಅದು ನಿಜ. ಸೊ ಪೇನ್ ಇರೋದ್ರಲ್ಲಿ 98 to 100% ಪರ್ಟ್ಯೂಸಿಸ್ ಮಾತ್ರ. ಹಾಗಿದ್ರು ಯಾಕೆ ಜನ ಈ ಪೇನ್ಲೆಸ್ ಬೇಕು ಅಂತ ಹೇಳ್ತಾರೆ ಅಂತಂದ್ರೆ, ಫೀವರ್ ಎಲ್ಲ ಇರುತ್ತಲ್ವಾ, ಒಬ್ಬೊಬ್ರು ಬೇಡ ಅಂತಾರೆ. ಮತ್ತೆ ಈ ಪರ್ಟ್ಯೂಸಿಸ್ ಅನ್ನೋದು ಈ ಬೇರೆ ಇಂಜೆಕ್ಷನ್ ಗಳು ನೀವು ನೋಡಿದ್ರೆ, ದಿಫ್ತೀರಿಯಾ, ಟೆಟನಸ್, ಪೋಲಿಯೋ, ಹಿಗ್ಗು, ಅದೆಲ್ಲ ತುಂಬಾ ಡೇಂಜರಸ್ ಡಿಸೀಸಸ್. ಅದೇನಾದ್ರು ಬಂತು ಅಂದ್ರೆ ಒಂದು ಡೆತ್ ಆಗುತ್ತೆ, ಇಲ್ಲ ಅಂತಂದ್ರೆ ಏನಾದ್ರು ಪರ್ಮನೆಂಟ್ ಸೀಕ್ವೆಲ್ ತರ ಆಗುತ್ತೆ. ಸೊ ಈ ಪರ್ಟ್ಯೂಸಿಸ್ ಅನ್ನೋದು ಸ್ವಲ್ಪ ಕಮ್ಮಿ ಸೀರಿಯಸ್ ಇನ್ಫೆಕ್ಷನ್, ಜಸ್ಟ್ ಅದು ಈಸಿಲಿ ಟ್ರೀಟಬಲ್ ವಿತ್ ಆಂಟಿಬಯೋಟಿಕ್. ಮತ್ತೆ ಪದೇ ಪದೇ ನಾವು ಕೊಡ್ಸಿದ್ರು ಸಹ ಬರ್ತಾನೆ ಇರುತ್ತೆ. ಹಾಗಿರೋದ್ರಿಂದ 2 ಆಪ್ಷನ್ ಅವೈಲಬಲ್ ಇದೆ. ಗವರ್ಮೆಂಟ್ ಅಲ್ಲಿ ಮಾತ್ರ ಪೇನ್ ಇರೋದೇ ಇರೋದು, ಪೇನ್ಲೆಸ್ ಬರೋಲ್ಲ, ಪೇನ್ ಇರೋದಿಲ್ಲ. ಇವನ್ ಕಾಸ್ಟ್ ವೈಸ್ ನೋಡ್ತು ಅಂದ್ರೆ ಪೇನ್ ಇರೋದು ಸ್ವಲ್ಪ ಲೆಸ್ ಕಾಸ್ಟ್ಲಿ, ಪೇನ್ಲೆಸ್ ಯಾಕಂದ್ರೆ ಪ್ಯೂರಿಫಿಕೇಶನ್ ಮಾಡೋದ್ರಿಂದ ಸ್ವಲ್ಪ ಎಕ್ಸ್ಪೆನ್ಸಿವ್.